ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅನ್ನು ಕೊಟ್ಟಿದೆ. ಯಾವ್ಯಾವ ಅಧಿಕಾರಿಗಳು ಆದಾಯಕ್ಕೂ ಮೀರಿದ ಆಸ್ತಿಯನ್ನ ಗಳಿಕೆ ಮಾಡಿದಾರಲ್ಲ, ಈ ಆರೋಪದ ಅಡಿಯಲ್ಲಿ ಇವತ್ತು ರೇಡ್ ಮಾಡುವಂತ ಕೆಲಸ ಆಯಿತು. ಲೋಕೋಪಯೋಗಿ ಇಲಾಖೆಯ ಎ ರೇವಣ್ಣ ಇರ್ಬೋದು, ಅವರ ನಿವಾಸದ ಮೇಲೆ ಲೋಕ ಅಧಿಕಾರಿಗಳು ದಾಳಿ ಮಾಡ್ತಾರೆ. ನಂತರದಲ್ಲಿ ಪ್ರಮುಖವಾಗಿ ಮೈಸೂರಿನ ಕಚೇರಿ ಹಾಗೂ ಮಂಡ್ಯದ 2 ನಿವಾಸಗಳ ಮೇಲೆ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಎ ಆಗಿರುವಂತಹ ರೇವಣ್ಣ ಅವರ ನಿವಾಸ ಜೊತೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಕಚೇರಿ, ಮೈಸೂರಿನಲ್ಲಿ ಒಂದು ಕಚೇರಿ ಹಾಗೂ ಮಂಡ್ಯದಲ್ಲಿರುವಂತ ಅವರ 2 ನಿವಾಸದಲ್ಲಿ ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುಂದುವರೆದಂತೆ ಇತರ ಭಾಗದಲ್ಲೂ ಕೂಡ ರೇಡ್ ಮಾಡುವಂತ ಕೆಲಸ ಆಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರಿಗೆ ಸಂಬಂಧಪಟ್ಟಂತ ನಿವಾಸ ಮತ್ತು ಕಚೇರಿಯ ಮೇಲೆ ಲೋಕ ಅಧಿಕಾರಿಗಳು ಅಂದ್ರೆ ಆದಾಯಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಅಂದ್ರೆ ಆಸ್ತಿಗಳನ್ನ ಹೆಂಗ್ ಮಾಡಿದ್ರು, ಹಣಗಳು ಎಲ್ಲಿಂದ ಬರ್ತಿದೆ, ಅದರ ಮೂಲಗಳು ಏನು, ಎಲ್ಲ ದಾಖಲೆಗಳಿಂದ ಪರಿಶೀಲನೆ ಮಾಡೋ ಕೆಲಸ ಆಯಿತು. ಒಂದಿಷ್ಟು ಇನ್ಫಾರ್ಮೇಶನ್ಸ್ಗಳ ಆಧಾರದ ಮೇಲೆ ಇವತ್ತು ಕಾರ್ಯಪ್ರವೃತ್ತದಾಗಿತ್ತು. ಇನ್ನು ಮುಂದುವರೆದಂತೆ ಬೆಳಗಾವಿಯಲ್ಲಿ ಅಜಯ್ ಸಿಂಗ್ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಅಜಯ್ ಸಿಂಗ್ ರಾಜ್ಪೂತ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿಯಾಗಿರುತ್ತಾರೆ ಅಜಯ್ ಅವರು. ದಾಳಿ ಸಂದರ್ಭದಲ್ಲಿ 1 ಕೆಜಿಗೂ ಹೆಚ್ಚು ಚಿನ್ನಾಭರಣಗಳು ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವುದು. ಒಂದು ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ರೇವಣ್ಣ ಅನ್ನುವಂಥ ಅಧಿಕಾರಿಯ ನಿವಾಸದಲ್ಲಿ ದಾಳಿಯಾಗಿದ್ದರೆ, ಬೆಳಗಾವಿಯಲ್ಲೂ ಕೂಡ ಅಜಯ್ ಸಿಂಗ್ ಅನ್ನುವಂಥ ಅಧಿಕಾರಿ ಇವರು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ಲೋಕ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ 1 ಕೆಜಿಗೂ ಹೆಚ್ಚು ಚಿನ್ನಾಭರಣ, 2 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರುವಂಥ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ. ಬೆಳಗಾವಿಯ ಆಂಜನೇಯ ನಗರದ ಅವರ ಮನೆ ಮತ್ತು ಅಥಣಿ ಹುಕ್ಕೇರಿಯ ಮನೆಗಳ ಮೇಲೂ ಕೂಡ ಇಂಚಿಂಚು ಜಾಲಾಡ್ತಾರೆ. ಅಲ್ಲಿ ತಲಾಶ್ ಮಾಡಿದಂಥ ಸಂದರ್ಭದಲ್ಲಿ ಅಂಶಗಳು ಗೊತ್ತಾಗುತ್ತೆ. ಬೆಳಗಾವಿಯಲ್ಲೇ 3 ಮನೆಯನ್ನ ಹೊಂದಿದ್ದಾರೆ. ಈ ಅಭಿವೃದ್ಧಿಯನ್ನ ಮಾಡಬೇಕಾದಂಥ ಅಧಿಕಾರಿ ತನ್ನ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಕ್ರಮ ಆಸ್ತಿ ಹೊಂದಿರುವಂಥ ಆರೋಪಗಳಿತ್ತಂತೆ ಇವ್ರ ಮೇಲೆ. ಆ ಆರೋಪಗಳನ್ನ ಮುಂದಿಡ್ಕೊಂಡು ಕೆಲ ಕಂಪ್ಲೇಂಟ್ಗಳನ್ನ ಆಧರಿಸಿ ಇವತ್ತು ಕಂಪ್ಲೇಂಟ್ ಮುಂದಿಡ್ಕೊಂಡು ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಕೂಡ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅಧಿಕಾರಿ ಶೋಭಾ ಅವರ ಕಚೇರಿ ಮತ್ತು ನಿವಾಸದ ಮೇಲೆ ರೇಡ್ ಮಾಡಿದ್ರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಾರೆ ಶೋಭಾ ಅವರು. ಇಲಾಖೆಯ ಜಿಲ್ಲಾ ಅಧಿಕಾರಿಯಾಗಿರ್ತಾರೆ ಶೋಭಾ, ಸರ್ಕಾರಿ ಅಧಿಕಾರಿ. ಶೋಭಾ ಅವರ ನಿವಾಸ ಶಿವಮೊಗ್ಗದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳು ಗೊತ್ತಾಗುತ್ತೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದಂಥವರು. ಶಿಕಾರಿಪುರ ಬಳಿಯ ತರಳಘಟ್ಟ ಅವರ ಮನೆ ಏನಿದೆ, ಆ ಮನೆ ಮೇಲೆ ದಾಳಿ ಆಗುತ್ತೆ. ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ ಮೈಸೂರು, ಮಂಡ್ಯ, ಬೆಳಗಾವಿ, ಶಿವಮೊಗ್ಗ ಸೇರಿದಂತೆ ಇತರ ಭಾಗದಲ್ಲೂ ಕೂಡ ದಾಳಿ ಮಾಡಿದ್ರು. ಎಲ್ಲರ ಮೇಲೂ ಕೂಡ ಅನುಮಾನಗಳಿತ್ತು. ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅಕ್ರಮವಾದಂಥ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಎನ್ನುವಂಥ ಆರೋಪಗಳ ಮೇಲೆ ಲೋಕ ಅಧಿಕಾರಿಗಳು ರೇಡ್ ಮಾಡಿ ತೀವ್ರ ಕಾರ್ಯಾಚರಣೆಗಳನ್ನ ಮುಂದುವರಿಸಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.